ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯಲ್ಲಿ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯಕ್ಕಾಗಿ ನಾನು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂತಹ ಪುಸ್ತಕವನ್ನ ಕುರಿತು ತುಂಬಾ ಒಳ್ಳೆಯ ಒಂದು ವಿಶ್ಲೇಷಣೆಯನ್ನ, ಒಳ್ಳೆಯ ಒಂದು ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಪ್ರಥಮದಲ್ಲಿ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಸ್ವರ್ಣಮಾಲಾ ಅಮ್ಮನವರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ಸ್ಟೆಲ್ ಮಾಸ್ಟರ್ಸ್ಗಳಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದ ತಪಸ್ಸರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ವಸುಂಧರಾವಾರಿಯ ಸಹೋದರಿಯರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಗ್ರೂಪಿನಲ್ಲಿ ಸ್ವಾಧ್ಯಾಯ ಮಾಡಲು ಅನುವು ಮಾಡಿಕೊಟ್ಟಂತ ಗೌರವ ನಮ್ಮವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಾಣಶಕ್ತಿ ಅಂತಕ್ಕಂಥ ಒಂದು ಪುಸ್ತಕ, ಟಾರ್ಕಂ ಸರಾಯ್ಡಾಯ್ ಅವರು ಬರೆದಂತ ಈ ಒಂದು ಪುಸ್ತಕವನ್ನ ನಾಗಿಜೇತಿ ಸುಮಲತಾ ರಾಜು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆ ಪುಸ್ತಕದ ಒಂದು 13ನೆಯ ಅಧ್ಯಾಯದಲ್ಲಿ ನಾವು ಇದ್ದೇವೆ ಇವತ್ತು. 13ನೆಯ ಅಧ್ಯಾಯದಲ್ಲಿ ದ್ವಾರಪಾಲಕರು, 13 ದ್ವಾರಪಾಲಕರು ಅಂತಕ್ಕಂಥ ಒಂದು ಅಧ್ಯಾಯ. ದ್ವಾರಪಾಲಕರು ಯಾವುದು ಪ್ರಾಣಶಕ್ತಿಯಿಂದ ಯಾವ ವ್ಯಕ್ತಿ ರಾಜನಂತೆ ಇರ್ತಾನೋ ಆ ವ್ಯಕ್ತಿ ರಾಜಗಿರಿಯನ್ನ ಬಿಟ್ಟು ಭಿಕ್ಷುಕನಾಗಿ, ರಿಯಲ್ ತನ್ನ ಜನ್ಮದಲ್ಲಿ ಭಿಕ್ಷುಕನಾಗಿಯೂ ಕೂಡ ವರ್ತಿಸ್ತಾನೆ. ಆಮೇಲೆ ಒಬ್ಬ ಭಿಕ್ಷುಕ ರಾಜನಾಗ್ಲಿಕ್ಕೆ ಹೋಗಿ ತನ್ನ ಪ್ರಾಣಶಕ್ತಿಯನ್ನು ಕಳ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಯಾವ ವ್ಯಕ್ತಿ ಧರ್ಮ ಭಿಕ್ಷೆಯನ್ನ ಹಿಡಿದು ತನ್ನ ರಾಜ ಪದವಿಯನ್ನ ಕಳ್ಕೊತಾನಲ್ಲ, ಆತ ಇಲ್ಲಿ ಪ್ರಾಣಶಕ್ತಿಯನ್ನ ಅತಿಯಾಗಿ ಹೊಂದಿ ದೇವಮಾನವನಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ದ್ವಾರಪಾಲಕರು ಯಾರಿಗೆ ಅಂದಾರ ಅಂತಕ್ಕಂಥದ್ದನ್ನು ನೋಡೋಣ. ಪ್ರಾಣಶಕ್ತಿ ಶರೀರದ ಸುತ್ತಲೂ ಒಂದು ರಕ್ಷಣೆಯ ಬಲೆಯನ್ನು ವಿಶೇಷವಾಗಿ ನಿರ್ಮಿಸುತ್ತದೆ. ಇದನ್ನೇ ರಕ್ಷಣ ಕವಚ ಎನ್ನುತ್ತಾರೆ. ದೈವ ದೂಷಣೆ, ಕ್ರೋಧ, ಬೈಯುವುದು, ನಂಬಿಕೆ ದ್ರೋಹ ಎಂಬ ಮಾನವರಿಂದ ಹೊರಬರುವ 4 ವಿಷಯಗಳಿಂದ ಈ ರಕ್ಷಣಾ ಕವಚವು ಹಾಳಾಗುತ್ತಿರುತ್ತವೆ. ಈ 4 ವಿಷಯಗಳನ್ನು 4 ಧ್ವಂಸಾಗ್ನಿಗಳು ಎನ್ನುತ್ತಾರೆ. ನೋಡ್ರಿ, ಮನುಷ್ಯನಲ್ಲಿ ಪ್ರಾಣಶಕ್ತಿಯ ಒಂದು ಬಲೆ, ರಕ್ಷಣಾ ಕವಚದಂತೆ ಮನುಷ್ಯನಿಗೆ ಇದ್ರೆ ಅಲ್ಲಿ ಯಾವ ವ್ಯಕ್ತಿಯ ಹತ್ರ ದೈವ ದೂಷಣೆ ಅಂದ್ರೆ ದೇವರನ್ನ ಅಥವಾ ಗುರುಗಳನ್ನ ದೂಷಣೆ ಮಾಡ್ತಕ್ಕಂಥ ಒಂದು ಕೆಟ್ಟ ಗುಣ, ಆಮೇಲೆ ಕ್ರೋಧ, ಮನುಷ್ಯನಲ್ಲಿ ತುಂಬಿದಂತ ಒಂದು ಕ್ರೋಧ, ಆ ನಂತರ ಬೈಯುವುದು, ಕೆಲವೊಬ್ಬರಿಗೆ ನಾವು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ಬೈತಕ್ಕಂಥ ಪ್ರವೃತ್ತಿ, ಆ ನಂತರ ನಂಬಿಕೆ ದ್ರೋಹ, ನಂಬಿದವರಿಗೆ ದ್ರೋಹ ಮಾಡ್ತಕ್ಕಂಥದ್ದನ್ನ, ನಂಬಿದಂತ ಮಕ್ಕಳು ಅಥವಾ ಕುಟುಂಬದ ಸದಸ್ಯರಿಗೆ, ನಂಬಿದಂತ ಕೆಲವೊಂದು ಸಮಾಜಕ್ಕೆ ನಾವು ದ್ರೋಹವನ್ನು ಮಾಡೋದು. ಇವು 4 ಕೂಡ ವಿಷಗಳಿದ್ದಂಗ ಮನುಷ್ಯನ ಜೀವನದಲ್ಲಿ ವಿಷದ ಗತೆ ವರ್ತನೆ ಮಾಡ್ತಾವ. ಇಂಥ ಕೆಟ್ಟ ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರ್ತಾವಲ್ಲ, ಆತನ ಪ್ರಾಣಶಕ್ತಿ ಆಟೋಮೆಟಿಕ್ ಆಗಿ ಹಾಳಾಗಿ ಹೋಗ್ತದ ಅಂತಕ್ಕಂಥದ್ದನ್ನ ಇಲ್ಲೇ ನೋಡ್ತಾ ಇದ್ದಾರೆ. ಈ 4 ವಿಷಯಗಳನ್ನು 4 ವಿಧ್ವಂಸಕಗಳು ಎನ್ನುತ್ತಾರೆ. ಇವು ವಿಧ್ವಂಸಕ ಅಂಶಗಳು ಇವು ಅಂತಕ್ಕಂಥ ಹೆಸರಿನಿಂದ ಇವುಗಳನ್ನ ಕರೆದಿದ್ದಾರೆ. ಯಾರೇ ಆದರೂ ಈ 4 ಅಗ್ನಿಗಳ ಸಹವಾಸಕ್ಕೆ ಹೋದಾಗ ತನ್ನ ವ್ಯಕ್ತಿತ್ವದಲ್ಲಿ, ಆರೋಗ್ಯದಲ್ಲಿ ಗಣನೀಯವಾದ ಬದಲಾವಣೆಗಳು ಸಂಭವಿಸುವುದನ್ನು ತಪ್ಪದೇ ಗ್ರಹಿಸುತ್ತಾನೆ. ಈ 4 ಅಗ್ನಿಗಳು
ಈ ನಾಲ್ಕು ಒಂದು ಅಂಶಗಳು ವ್ಯಕ್ತಿಯ ಸ್ವಭಾವದಲ್ಲಿ, ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಇತ್ತಪ್ಪ ಅಂತಂದ್ರೆ ಯಾವ್ಯಾವುದು? ದೈವ ದೂಷಣೆ ಮಾಡ್ತಕ್ಕಂಥದ್ದು, ದೇವರು ಅಥವಾ ದೈವ ಅಥವಾ ಒಂದು ಸಮಾಜದ ಕುರಿತು ನಿಂದನೆ ಮಾಡ್ತಕ್ಕಂಥದ್ದು, ಅಥವಾ ಆಮೇಲೆ ಕ್ರೋಧ ಹೊಂದತಕ್ಕಂಥದ್ದು, ಸಿಟ್ಟು, ಕ್ರೋಧಾಗ್ನಿ. ಕ್ರೋಧ ಅಂದ್ರೆ ಸಿಟ್ಟಿನ ಹೆಚ್ಚುವರಿದ ಒಂದು ರೂಪ. ಆ ಕ್ರೋಧವನ್ನು ಹೊಂದತಕ್ಕಂಥದ್ದು. ಆಮೇಲೆ ಬೈಯುವುದು, ಇನ್ನೊಬ್ಬರಿಗೆ ನಾವು ನಮ್ಮ ಬಾಯಿಯಿಂದ ಅವಾಚ್ಯ ಶಬ್ದಗಳನ್ನ ಬಳಸೋದು, ಬೈಯೋದು, ಇದು ಕೂಡ. ಆಮೇಲೆ ನಂಬಿಕೆ ದ್ರೋಹ ಅಂತಕ್ಕಂಥದ್ದು ಬಹಳ ಕೆಟ್ಟದಾದಂತ ಒಂದು ಅಂಶ. ಅದನ್ನ ಯಾರು ಹೊಂದಿರ್ತಾರಲ್ಲ, ಇವ್ ನಾಲ್ಕು ಕೂಡ ವಿಷಗಳಿದ್ದಂಗ ಅಂತಕ್ಕಂಥದ್ದನ್ನ ಇಲ್ಲಿ ಏನ್ ಹೇಳ್ಯಾರಲ್ಲ, ಈ ನಾಲ್ಕು ವಿಷಗಳನ್ನ ಹೊಂದಿದಂಥವ್ರು ಅವರ ಆರೋಗ್ಯದಲ್ಲಿ ಬಹಳಷ್ಟು ಒಂದು ಪರಿಣಾಮವನ್ನ ಕಾಣ್ತೇವೆ. ಅಷ್ಟೇ ಅಲ್ಲ, ಅವರ ಒಂದು ಆಧ್ಯಾತ್ಮಿಕ ಸಾಧನೆಯೂ ಕೂಡ ಹಾಳಾಗಿ ಹೋಗ್ತದ, ವ್ಯಕ್ತಿತ್ವವೂ ಕೂಡ ಹಾಳಾಗಿ ಹೋಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ವಿಶ್ವ ಕ್ಷೇತ್ರದಲ್ಲಿರುವ ವಿಷಯಗಳು, ದುಷ್ಟ ಶಕ್ತಿಗಳು ಸಂಪೂರ್ಣವಾಗಿ ಆ ಮನುಷ್ಯನೊಳಗೆ ದಾಳಿ ಮಾಡುತ್ತವೆ. ಆಗ ಆ ಮನುಷ್ಯನು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವ ವಸ್ತುಗಳಂತೆ ಕಾಣಿಸುತ್ತಾನೆ. ಅವರು ತಮ್ಮ ನಡವಳಿಕೆಯನ್ನು ಸಹ ಬದಲಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿರುತ್ತಾರೆ. ಯಾರು ಈ ನಾಲ್ಕು ವಿಷಗಳನ್ನ ಹೊಂದಿದಾರಲ್ಲ, ಯಾರ ಹತ್ರ ದೈವ ದೂಷಣೆ ಸ್ವಭಾವದ, ಯಾರ ಹತ್ರ ಕ್ರೋಧ ಅದ, ಬೈಯುವುದು ಅದ, ಆಮೇಲೆ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂತ ಒಂದು ಚಟ ಅದ, ಅವರು ತಮ್ಮನ್ನ ತಾವು ಹಾಳು ಮಾಡ್ಕೊಳ್ಳೋದಲ್ದ ಈ ಒಂದು ಪ್ರಕೃತಿಯ ಒಂದು ಪ್ರವಾಹದಲ್ಲಿ ಸಿಕ್ಕು ಹಾಳಾಗಿ ಹೋಗ್ತಕ್ಕಂತ ಪರಿಸ್ಥಿತಿಯನ್ನು ಹೊಂದುತ್ತಾರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೈವ ದೂಷಣೆಯ ಮಾತುಗಳು ಹೃದಯವನ್ನು ಜ್ವಾಲೆಯ ಕತ್ತಿಗಳಂತೆ ದಹಿಸಿ ಬಿಡುತ್ತವೆ ಮತ್ತು ಮಹಾಬೋಧಿ ಪ್ರಕಟಿಸುತ್ತದೆ. ನೋಡ್ರಿ, ದೈವ ದೂಷಣೆ ಅಂತಕ್ಕಂಥದ್ದು ಒಂದು ದೈವವನ್ನ ಅಥವಾ ಒಂದು ಸಮಾಜವನ್ನ ಅಥವಾ ದೇವರ ಒಂದು ಕಲ್ಪನೆಯನ್ನ ಅಥವಾ ಗುರುವನ್ನ ನಾವು ದೂಷಣೆ ಮಾಡ್ತಕ್ಕಂಥದ್ದು. ಇದೇನಂದ್ರ ಹೃದಯದಲ್ಲಿ ಜ್ವಾಲೆಯನ್ನೇ ಎಬ್ಬಿಸ್ತದ. ಹೃದಯದಲ್ಲಿ ಜ್ವಾಲೆಯಂತಹ ಕಿಚ್ಚನ್ನ ಹುಟ್ಟು ಹಾಕ್ತದ ಅಂತೇಳಿ ಮಹಾಬೋಧೆ ಅಂತಕ್ಕಂಥ ಮಹಾಬೋಧೆ, ಧರ್ಮಬೋಧೆ ಹೇಳದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಪ್ರಾಣಶಕ್ತಿ ಲೋಪವು ಧರ್ಮೋನ್ಮಾದವನ್ನು ಸೃಷ್ಟಿಸುತ್ತದೆ. ಆ ಧರ್ಮೋನ್ಮಾದದಲ್ಲಿ ಎಷ್ಟು ವಿಧದ ಹಂತಗಳು ಇವೆ, ಆದರೆ ಆ ಎಲ್ಲಾ ಹಂತಗಳು ವಿಧ್ವಂಸಕಗಳೇ. ಮತ್ತು ಅವು ಆ ಧರ್ಮೋನ್ಮಾದಿಗಳಿಗೆ ಮಾತ್ರವಲ್ಲದೆ ಅವರಿಗೆ ಸಂಬಂಧಿಸಿದವರಿಗೆ ಎಲ್ಲರಿಗೂ ಸಹ ವಿಧ್ವಂಸಕಾರಿಯಾಗುತ್ತವೆ. ನೋಡ್ರಿ, ಧರ್ಮದಿಂದ ನಾವು ಒಂದು ಉನ್ಮಾದವನ್ನು ಹೊಂದಿ ನನ್ನ ಧರ್ಮ ಹೆಚ್ಚು, ಅತಿ ಶ್ರೇಷ್ಠವಾದದ್ದು, ನನ್ನದನ್ನ ಎಲ್ಲರೂ ಪಾಲಿಸಬೇಕು, ಇದೇ ಶ್ರೇಷ್ಠವಾದದ್ದು, ನನ್ನದೇ ಶ್ರೇಷ್ಠವಾದದ್ದು ಅಂತಕ್ಕಂಥ ಉನ್ಮಾದವನ್ನು ಹೊಂದಿ ಧರ್ಮೀಯರು, ಯಾವ ಧರ್ಮ ಮುಖಂಡರು ವರ್ತಿಸ್ತಾರಲ್ಲ, ಅವರು ಸಮೀಪದಲ್ಲಿನ ವಿಧ್ವಂಸಗೊಳ್ತಾರ. ಅಷ್ಟೇ ಅಲ್ದ ಅವ್ರ ಜೊತೆಗಿರ್ತಕ್ಕಂಥ ಸಮೂಹ ಕೂಡ ವಿಧ್ವಂಸಗೊಳ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಧರ್ಮೋನ್ಮಾದದಲ್ಲಿ ಒಂದು ವರ್ತನೆಯಿಂದಲೇ ತಾನು ಸದಾಚಾರವನ್ನು ಎಂದೂ ಭಾವಿಸುವುದು. ಆ ಧರ್ಮೋನ್ಮಾದ, ನಾನ್ ಧರ್ಮ ಶ್ರೇಷ್ಠ, ನಾ ಧರ್ಮಕ್ಕಾಗಿ ಇದನ್ನ ಮಾಡಾಕತ್ತೇನಿ ಅಂತಕ್ಕಂಥದ್ದನ್ನ ಅದ ಒಂದು ಸದ್ಬುದ್ಧಿ ಅಥವಾ ಸದಾಚಾರ ಅಂತ ಭಾವಿಸ್ಬಿಟ್ಟಿರ್ತಾರಂತ. ಆ ಧರ್ಮದಿಂದ ಇನ್ನುಳಿದವರಿಗೆ ಏನ್ ತೊಂದರೆ ಆಗ್ತಾ ಇದೆ, ಅಥವಾ ನನ್ನ ಧರ್ಮವನ್ನು ನಾವು ಗೌರವಿಸೋದ್ರಿಂದ ಇದು ಮೂಲತಃ ನಾವು ಹೊಂದಿದಂತ ಒಂದು ಮೂಲ ಕಲ್ಪನೆಗೆ ಹೊಡೆದು ಕೊಡ್ತಕ್ಕಂಥ ಒಂದು ಭಾವನೆ ಅಂತಕ್ಕಂಥದನ್ನ ಮರೆತು ಬಿಟ್ಟು ನನ್ನ ಧರ್ಮವೇ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಹೊಂದಿದ್ದೀನಿ, ಇದ ಶ್ರೇಷ್ಠ ಗುಣ ಅಂತಕ್ಕಂಥದ್ದನ್ನ ಅವ್ರು ಅನ್ಕೊಳ್ತಾ ಇರ್ತಾರ. ಈ ರೀತಿ ಅವ್ರು ಭಾವಿಸಿದ್ದೆ ಆದ್ರೆ ಅವರು ಆ ಧರ್ಮದಲ್ಲಿ ನಾನೇ ಭಗವಂತ ಅಂತಕ್ಕಂಥದ್ದು. ಹಿಂದಿನ ದಿನಮಾನಗಳಲ್ಲಿ ನೋಡ್ಬೋದು, ಕೆಲವೊಂದು ರಾಜರುಗಳು ತಮ್ಮನ್ನ ದೈವ ಸ್ವರೂಪವೆಂದು ಭಾವಿಸ್ಲಿಕ್ಕೆ ಜನರ ಮೇಲೆ ಒತ್ತಾಯ ಹಾಕ್ತಿದ್ರು. ರಾಜ ಅಂದ್ರ ದೇವರು, ರಾಜ ಹೇಳಿದ್ದೇ ಅಲ್ಲೆಲ್ಲ ಆಗ್ಬೇಕು, ರಾಜ ಯಾವುದನ್ನ ಇಲ್ಲ ಅಂತಾನಲ್ಲ ಅದನ್ನ ಎಲ್ಲಾ ಪ್ರಜೆಗಳು ಕೂಡ ಬಿಟ್ಟು ಬಿಡ್ಬೇಕಾಗ್ತಿತ್ತು. ಯಾವ ಒಬ್ಬ ಪ್ರಜೆಯೂ ಕೂಡ ರಾಜನಿಗೆ ಎದುರಾಡ್ತಕ್ಕಂಥದ್ದಿಲ್ಲ. ಅಂಥ ಒಂದು ಉನ್ಮಾದವನ್ನು ಹೊಂದಿ ಅದೇ ಧರ್ಮ, ನಾನು ಮಾಡಿದ್ದೇ ದಾರಿ, ನಾನು ಮಾಡಿದ್ದೇ ಧರ್ಮ ಅಂತಕ್ಕಂಥ ಭಾವನೆಯನ್ನು ಯಾರು ಹೊಂದುತ್ತಾರಲ್ಲ ಅವರು ಈ ಒಂದು ವಿಶ್ವಕ್ಷೇತ್ರಾಗ್ನಿಯಲ್ಲಿ ಕೊಚ್ಚಿ ಹೋಗಿ ದುಃಖಕ್ಕೆ ಒಳಗಾಗ್ತಾರ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಸ್ವ ಅಭಿಪ್ರಾಯವನ್ನೇ ತನ್ನ ಮನಸ್ಸಿನಲ್ಲಿ ಬಹಳ ದೃಢವಾಗಿ ಇಚ್ಛಿಸಿಕೊಂಡು
ತನ್ನಲ್ಲಿಂದ ಹೊರಬರುವ 4 ವಿಧ್ವಂಸಾಗ್ನಿಗಳನ್ನು ತನ್ನ ಪವಿತ್ರತೆಯನ್ನು ನಿರೂಪಿಸಿಕೊಳ್ಳಲು, ತನ್ನ ಭಾಗ್ಯ ಹೃದಯವನ್ನು ಅನುಭೂತಿಯನ್ನು ಪ್ರಕಟಿಸಲು ಅತ್ಯಾತುರತೆಯನ್ನು ಪ್ರಕಟಿಸುತ್ತಿರುತ್ತಾರೆ. ನೋಡ್ರಿ, ಆತನಲ್ಲಿ ಇರ್ತಕ್ಕಂತ ಈ 4 ಹೃದಯಾಗ್ನಿಗಳನ್ನ ತನ್ನಲ್ಲಿ ತುಂಬಿಕೊಂಡು ನಾನೇ ಶ್ರೇಷ್ಠ ಅಂತಕ್ಕಂಥ ಭಾವನೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ವಿಧ್ವಂಸಕ ಕ್ರಿಯೆಗಳಲ್ಲಿ ತೊಡಗಿ ತನ್ನನ್ನ ತಾನು ಹಾಳು ಮಾಡ್ಕೊಳ್ತಾನ. ಬೇರೆ ಯಾರಿಂದು ಏನೂ ಆಗಂಗಿಲ್ಲ, ಬಟ್ ಆತ ತನ್ನನ್ನ ತಾನೇ ಸುಟ್ಕೋತಾನ, ತನ್ನನ್ನ ತಾನೇ ದಹಿಸ್ಕೊಳ್ತಾನ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ನೋಡ್ಬೋದು, ಧರ್ಮಗಳಿಗಾಗಿ ಆದಂತ ಕೆಲವೊಂದು ಘರ್ಷಣೆಗಳಲ್ಲಿ ಅತಿಯಾಗಿ ಯಾರು ಧರ್ಮವನ್ನ ನಂಬಿ ಧರ್ಮಕ್ಕಾಗಿ ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರಲ್ಲ, ಅವರೆಲ್ಲರೂ ಕೂಡ ಸಮಯಾಂತರದಲ್ಲಿ ಹಾಳಾಗಿ ಹೋದದ್ದನ್ನ, ಈ ಕಾಲದ ಪ್ರವಾಹದಲ್ಲಿ ಕೊಚ್ಚಿ ಹೋದದ್ದನ್ನ ನಾವು ನೋಡ್ತೇವೆ. ಮುಂದೆ ರಾಜಕೀಯ ಸಾಮಾಜಿಕ ಧರ್ಮ ಅಥವಾ ಬೇರೆ ಯಾವ ಉನ್ಮಾದದಲ್ಲಿ ಯಾರೇ ಇದ್ದರೂ ಆ ವ್ಯಕ್ತಿಯು ತನ್ನ ಸಂಪೂರ್ಣ ಪ್ರಾಣಶಕ್ತಿಯು ನಾಶವಾಗಿದೆ ಎಂದು ದ್ರೋಹ ಪ್ರವೃತ್ತಿಗೆ ಯಾವ ಕ್ಷಣದಲ್ಲಾದರೂ ತಾನು ಪ್ರವೇಶಿಸುವುದು ಅಪಾಯವು ತನ್ನನ್ನು ಸುತ್ತುವರಿದಿದೆ ಎಂದು ತಪ್ಪದೇ ಗ್ರಹಿಸಬೇಕು. ನೋಡ್ರಿ, ಯಾವ ಒಬ್ಬ ವ್ಯಕ್ತಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾದಂತ ಉನ್ಮಾದತೆಯನ್ನು ಹೊಂದಿರ್ತಾನೆ, ನಾನು ಶ್ರೇಷ್ಠ, ನಾನು ಪ್ರಧಾನಿ ಅದೇನಿ, ನಾನೇ ಅಧ್ಯಕ್ಷ ಅದೇನಿ, ಅಥವಾ ನಾನು ಸರ್ವಾಧಿಕಾರಿ, ನಾನು ಹೇಳ್ದಂತೆ ಆಗ್ಬೇಕು ಅಂತಕ್ಕಂಥ ಉನ್ಮಾದ. ಸಾಮಾಜಿಕವಾಗಿ ನಾನು ಶ್ರೇಷ್ಠ, ನನ್ನ ಜನಾಂಗವೇ ಶ್ರೇಷ್ಠ, ನಮ್ಮ ಜನಾಂಗಕ್ಕೆ ಎಲ್ಲ ದೊರಿಬೇಕು ಹಕ್ಕುಗಳು, ಇನ್ನುಳಿದ ಜನಾಂಗ ಇಲ್ಲಿ ನಿರುಪಯುಕ್ತ, ಕೇವಲ ಸರ್ವಿಸ್ ಮಾಡೋದಕ್ಕಾಗಿ ಅಥವಾ ಜೀತದಾಳದಂತೆ ದುಡಿಲಿಕ್ಕೆ ಇವ್ರು ಅದಾರ ಈ ಜಗತ್ತಿನಲ್ಲಿ ಅಂತಕ್ಕಂಥ ಉನ್ಮಾದವನ್ನು ಹೊಂದಿದಂತ ಹಿಂದಿನ ಕೆಲವೊಂದು ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಆಮೇಲೆ ಧರ್ಮೋನ್ಮಾದ, ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮವನ್ನೇ ಫಾಲೋ ಮಾಡ್ರಿ, ಈ ಧರ್ಮವನ್ನ ಬಿಟ್ಟು ಬಿಡ್ರಿ ಅಂತಕ್ಕಂಥ ಧರ್ಮೋನ್ಮಾದವನ್ನು ಹೊಂದಿದಂಥದ್ದು. ಇವರು ಸಮೀಪದಲ್ಲಿ ಇವ್ರೇನಾಗ್ತಾರ, ತಮ್ಮ ಸುತ್ತಮುತ್ತಲೂ ಕೂಡ ಅಪಾಯಕಾರಿಯಾದಂತ ಎನರ್ಜಿಯನ್ನು ಸೃಷ್ಟಿಸ್ಕೊಳ್ತಾರೆ. ಆ ಅಪಾಯಕಾರಿಯಾದಂತ ಎನರ್ಜಿ ಇವರನ್ನು ಯಾವತ್ತೂ ಸುಟ್ಟು ಹಾಕ್ತಕ್ಕಂತ, ನಾಶ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದ ಅಂತ ಹೇಳಿ ಹೇಳ್ತಾರೆ. ಪ್ರಾಣಶಕ್ತಿ ಯಾವಾಗಲೂ ಮಾನವನ ಚೈತನ್ಯವನ್ನು ಸಮತೋಲನಕ್ಕೆ ಇರುವಂತೆ ಮಾಡುತ್ತದೆ. ಯಾವ ವ್ಯಕ್ತಿ ಒಳಗ ಪ್ರಾಣಶಕ್ತಿ ಐತಲ್ಲ, ಆತನ ಚೈತನ್ಯ ಯಾವತ್ತೂ ಜ್ವಲಿಸ್ತಕ್ಕಂತ ಕೆಲಸವನ್ನ ಪ್ರಾಣಶಕ್ತಿ ಮಾಡ್ತದ. ವ್ಯಕ್ತಿಯ ಸ್ವಭಾವದ, ವ್ಯಕ್ತಿಯ ನಡವಳಿಕೆಯ, ವ್ಯಕ್ತಿಯ ಭಾಷೆಯ, ಯಾವ ವ್ಯಕ್ತಿಯ ದೃಷ್ಟಿಯ ಸ್ವಭಾವವನ್ನ, ಇವು ಎಲ್ಲವನ್ನು ಸಮಸ್ಥಿತಿಯಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯೇ ಯಾವುದು? ಪ್ರಾಣಶಕ್ತಿ. ಪ್ರಾಣಶಕ್ತಿ ಇತ್ತಂದ್ರೆ ನಾವು ಯಾರನ್ನು ಕೂಡ ದ್ವೇಷಿಸಕ್ ಹೋಗಂಗಿಲ್ಲ, ಯಾರ ಮೇಲೆಯೂ ಕೂಡ ಕ್ರೋಧವನ್ನು ಹೊಂದಕ್ ಹೋಗಂಗಿಲ್ಲ, ಯಾವ ಜನಾಂಗವನ್ನು ನಾವು ದೂಷಣೆ ಮಾಡಂಗಿಲ್ಲ, ಯಾರನ್ನೂ ಕೂಡ ಕಟು ಶಬ್ದಗಳಿಂದ ದೂಷಿಸಕ್ ಹೋಗಂಗಿಲ್ಲ. ಇದು ಎಲ್ಲವನ್ನೂ ಕೂಡ ಕೆಟ್ಟದನ್ನಂತೂ ನೋಡೋದೇ ನಾವು ಬಿಟ್ಟು ಬಿಡ್ತೇವೆ. ಅದಕ್ಕಾಗಿ ಯಾರಲ್ಲಿ ಪ್ರಾಣಶಕ್ತಿ ಅದಲ್ಲ, ಆ ಪ್ರಾಣಶಕ್ತಿ ಇವರನ್ನ ಈ ಎಲ್ಲ ಪಾಪಗಳನ್ನ ಮಾಡ್ಲಾರ್ದಂತೆ ಎಚ್ಚರದಲ್ಲಿಡ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ನಂತರ ಒಬ್ಬ ಉನ್ಮಾದಿಯು ಅಜ್ಞಾನ ಅಗ್ನಿಗಳ ಅಧೀನದಲ್ಲಿರುತ್ತಾನೆ. ಆ ದುಷ್ಟ ಅಗ್ನಿಗಳು ಆ ಮನುಷ್ಯನಲ್ಲಿರುವ ಎಲ್ಲಾ ಜೀವ ಇಂಧನಗಳನ್ನು ಭಕ್ಷಿಸಿ ಯಾರಿಗೂ ಬೇಡದವನಂತೆ ರೂಪಿಸಿ ಬಿಡುತ್ತವೆ. ನೋಡ್ರಿ, ಇಂಥ ಉನ್ಮಾದವನ್ನು ಹೊಂದಿದಂತ ಧರ್ಮೋನ್ಮಾದ, ಜಾತಿ ಉನ್ಮಾದ, ಮತ್ತು ಸಮಾಜದ ಉನ್ಮಾದ, ಮತ್ತು ರಾಜಕೀಯ ಉನ್ಮಾದ, ಆರ್ಥಿಕ ಉನ್ಮಾದ, ನಾನು ಶ್ರೇಷ್ಠ ಅಂತಕ್ಕಂಥ ಉನ್ಮಾದ ಭಾವನೆಯನ್ನು ಹೊಂದಿದಂತ ವ್ಯಕ್ತಿ, ಆತ ತನ್ನ ದುಷ್ಟ ಅಗ್ನಿಗಳನ್ನ ತನ್ನ ಸುತ್ತ ಇಟ್ಕೊಂಡು ಆ ದುಷ್ಟ ಅಗ್ನಿಗಳು ಆತನಲ್ಲಿರ್ತಕ್ಕಂಥ ಒಳ್ಳೆಯ ಕೆಲವೊಂದು ಚೂರುಪಾರು ಒಳ್ಳೆಯದಿರ್ತಕ್ಕಂಥ ಗುಣಗಳನ್ನ ಅದು ಭಕ್ಷಿಸಿ ಬಿಡ್ತದ, ಹಾಳು ಮಾಡಿಬಿಡ್ತದ. ಇಂಧನವನ್ನ ಒಳ್ಳೆಯದಾದಂತ ಕೆಲವೊಂದು ಇಂಧನದಿಂದ ದಹಿಸಿ ಬಿಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಬಹುದು. ಉನ್ಮಾದಿಗಳು ಮುಖ್ಯವಾಗಿ ಪರಸ್ಪರ ಪ್ರೀತಿ, ಭಕ್ತಿ, ಅರ್ಪಣೆಯ ಭಾವ, ಪ್ರಾರ್ಥನೆ, ಧ್ಯಾನ, ತಪಸ್ಸು, ನಿಸ್ವಾರ್ಥ ತ್ಯಾಗ ಭರಿತವಾದ ಸೇವೆಗಳಿಂದ ಪ್ರಾಣಶಕ್ತಿಯು ಭರಿತವಾಗಿರುವ ಆಶ್ರಮಗಳ ಮೇಲೆ, ಸಂಸ್ಥೆಗಳ ಮೇಲೆ ದಾಳಿ ಮಾಡುತ್ತಿರುತ್ತಾನೆ. ಮುಖ್ಯವಾಗಿ ಅವರು ತಮ್ಮ ಸಹ ಅಭ್ಯಾಸಿಗಳ ಮೇಲೆ, ಗುರುಗಳ ಮೇಲೆ ದಾಳಿ ಮಾಡುತ್ತಿರುತ್ತಾರೆ. ನೋಡ್ರಿ, ಯಾವ ವ್ಯಕ್ತಿ ಉನ್ಮಾದಿಗಳಾಗಿದ್ದಾರೋ ಅವರು ಕೆಲವೊಂದು ಆಶ್ರಮಗಳ ಮೇಲೆ, ಕೆಲವೊಂದು ಸಮಾಜಗಳ ಮೇಲೆ, ಕೆಲವೊಂದು ಕುಟುಂಬಗಳ ಮೇಲೆ
ಅವರು ದಾಳಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಈ ರೀತಿ ದಾಳಿ ಮಾಡ್ತಕ್ಕಂತ ಯಾವುದೇ ಒಂದು ಭಾವನಾತ್ಮಕವಾದಂತಹ ಹರ್ಯಾಶ್ಮೆಂಟ್ ಇರ್ಲಿ, ಸಾಮಾಜಿಕವಾದಂತಹ ಹರ್ಯಾಶ್ಮೆಂಟ್ ಇರ್ಲಿ, ಕುಟುಂಬದಲ್ಲಿ ಸಂಬಂಧದಲ್ಲಿ ಹರ್ಯಾಶ್ಮೆಂಟ್ ಮಾಡೋದು, ಕೆಲವೊಬ್ಬರನ್ನ ಅತಿಯಾಗಿ ದೂಷಿಸೋದು, ಈ ರೀತಿ ಮಾಡ್ತಕ್ಕಂಥದ್ದು, ಅವರು ಗುರುಗಳ ಮೇಲೆ ದ್ವೇಷಣೆ ಮಾಡ್ತಕ್ಕಂಥದ್ದು, ದೈವದ ಮೇಲೆ ದ್ವೇಷಣೆ ಮಾಡ್ತಕ್ಕಂಥದ್ದು, ಅವ್ರು ಯಾರ ಮೇಲೆಯೂ ದ್ವೇಷಣೆ ಮಾಡೋದನ್ನ ಬಿಡೋದಿಲ್ಲ. ಅಂಥ ಒಂದು ವ್ಯಕ್ತಿಗಳು ಈ ಸಮಾಜದಲ್ಲಿ ಬಹಳಷ್ಟು ಪ್ರಾಣಶಕ್ತಿಯನ್ನ ಹಾಳು ಮಾಡ್ತಾರ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಆದರೂ ಶಕ್ತಿ ಕ್ಷೇತ್ರವು ಅಂತ ಸಂಸ್ಥೆಗಳ ಆಶ್ರಮಗಳನ್ನು ಬಹಳಷ್ಟು ಪ್ರೀತಿಯಿಂದ ಕಾಪಾಡಿಕೊಳ್ಳುತ್ತಿರುತ್ತದೆ. ಆದ್ರೂ ಕೂಡ ಅಂಥ ಒಂದು ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದು, ಪ್ರಾಣಶಕ್ತಿಯ ಕ್ಷೇತ್ರ, ಅಂಥ ಒಂದು ಆಶ್ರಮಗಳನ್ನ ಅಥವಾ ದೈವ ನೆಲೆಗಳನ್ನ ಬಹಳಷ್ಟು ಪ್ರೀತಿಯಿಂದ ಕಾಪಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತದ ಯಾವಾಗಲೂ. ಇಂಥ ವ್ಯಕ್ತಿಗಳು ಆ ದೈವ ನೆಲೆಗಳನ್ನ ಧ್ವಂಸ ಮಾಡ್ತಕ್ಕಂಥ ಒಂದು ಹಾದಿಯಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಆ ದೈವ ಶಕ್ತಿಯ ಕೇಂದ್ರಗಳನ್ನ ಅಥವಾ ಸಮಾಜವನ್ನ ಅಥವಾ ಅಲ್ಲಿರ್ತಕ್ಕಂಥ ಒಂದು ಸಮೂಹವನ್ನ, ಸಂಸ್ಥೆಯನ್ನ ಉಳಿಸ್ತಕ್ಕಂಥ ಕೃತ್ಯದಲ್ಲಿ ಯಾವತ್ತೂ ಕೂಡ ಲೀನವಾಗಿರುತ್ತದ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿನ ಮನುಷ್ಯರಲ್ಲಿ ಪ್ರಾಣಶಕ್ತಿಯು ಪ್ರವರ್ಧವಾಗುತ್ತಿರುತ್ತದೆ ಹಾಗೂ ಮಾನವ ಜನಾಂಗದ ವಿವೇಚನೆಗೆ ಆ ಪ್ರಾಣಶಕ್ತಿಯ ಬೆಲೆ ಅಗತ್ಯವಿದೆ. ನೋಡ್ರಿ, ಯಾವಾಗ ಧರ್ಮದ ಮೇಲೆ ಹೇರಿಕೆಗಳು ನಡೀತಾವ, ಸಮಾಜದ ಮೇಲೆ ಹೇರಿಕೆಗಳು ನಡೀತಾವ, ಬಸವಣ್ಣನವರು ಹುಟ್ಟಿ ಬಂದು ಧರ್ಮ ರಕ್ಷಣೆ ಮಾಡತಕ್ಕಂಥದ್ದು, ಆದಿಶಂಕರಾಚಾರ್ಯರು ಹುಟ್ಟಿ ಬಂದು ಧರ್ಮದ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಆಯಾ ಕಾಲದಲ್ಲಿ ಆ ಸಂಸ್ಥೆಗಳನ್ನ, ಆ ಆಶ್ರಮಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಪ್ರಾಣಶಕ್ತಿ ಯಾವಾಗಲೂ ಈ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಶಕ್ತಿಯನ್ನ ನಿರ್ಮಿಸಿ ಬಿಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಹೊಸ ಆಶ್ರಮಗಳು ಅಸ್ತಿತ್ವಕ್ಕೆ ಬರುತ್ತಿರುವುದರಿಂದ ನಾವು ಬಹಳ ಆನಂದಿಸುತ್ತಿರುತ್ತೇವೆ. ಆದರೆ ಆಶ್ರಮಗಳಲ್ಲಿ ಬಹಳಷ್ಟು ಉನ್ನತ ಆತ್ಮಗಳು ಸೇರಿ ಎಷ್ಟು ಉನ್ನತ ಶಕ್ತಿಗಳು ಎಲ್ಲಿ ಅಲ್ಲಿ ಸೇರುತ್ತಿರುತ್ತವೆ ಎಂದು ಮನುಷ್ಯರು ಎಂದು ಆಲೋಚಿಸುತ್ತಿರುತ್ತಾರೆ. ನೋಡ್ರಿ, ಯಾವಾಗಲೂ ಕೂಡ ಒಂದು ಕಾಲ, ಈಗ ಸದ್ಯ ಹೇಳ್ಬಹುದು ನಾವು, ಇವಾಗ ಕಲಿಗಾಲದ ಅಂತ್ಯದಲ್ಲಿ ನಡೆದಂತ ಹಲವಾರು ಕೆಟ್ಟ ಕೆಲಸಗಳನ್ನ, ಕೆಟ್ಟ ಕೃತ್ಯಗಳು, ಯುದ್ಧದಂತ ಘರ್ಷಣೆಗಳು, ಮಾನವ ಜನಾಂಗದ ಮಧ್ಯೆ ದ್ವೇಷಣೆಗಳು ಅಥವಾ ರಾಜಕಾರಣದಲ್ಲಿ ದೋಷಾರೋಪಣೆ, ರಾಷ್ಟ್ರಗಳ ಮಧ್ಯೆ ಪೈಪೋಟಿ, ಇವೆಲ್ಲವೂ ನಡೆದಂತ ಈ ಸಂದರ್ಭದಲ್ಲಿ ಪತ್ರಿಜಿಯವರಂತ ವ್ಯಕ್ತಿಗಳು ಇಲ್ಲಿ ಜನ್ಮ ತಗೊಂಡು ಈ ಸತ್ಯಯುಗದ ಮಾರ್ಗಕ್ಕೆ ನಮ್ಮನ್ನೆಲ್ಲ ತಂದು ಬಿಟ್ಟಿದಾರಲ್ಲ, ಸಮಾಜವನ್ನ ಸತ್ಯಯುಗದ ಮಾರ್ಗಕ್ಕೆ ಒಯ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಸ್ಟರ್ಸ್ಗಳನ್ನ ರಚನೆ ಮಾಡಿ ಹೋಗಿದ್ದಾರೆ. ಇದನ್ನ ನೋಡಿದ್ರೆ ಆಯಾ ಕಾಲಕ್ಕೆ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನೇಮಿಸ್ತಾನ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಪ್ರಾಣಶಕ್ತಿಯನ್ನು ದ್ವಾರಪಾಲಕನು ಎಂದು ಸಹ ವರ್ಣಿಸಲಾಗುತ್ತದೆ. ದ್ವಾರಗಳು ಮಾರ್ಗ ಪ್ರವೇಶಕ್ಕೆ ಸಂಕೇತಗಳು. ಈ ಮಾರ್ಗದಲ್ಲಿನ ಪ್ರವೇಶಗಳು ಉನ್ನತ ಅಸ್ತಿತ್ವದ ಸ್ಥಿತಿಗೆ, ಉನ್ನತ ಚೈತನ್ಯ ಸ್ಥಿತಿಗೆ, ಉತ್ತಮ ಮಟ್ಟದ ಜವಾಬ್ದಾರಿ ಕರ್ತವ್ಯದತ್ತ, ಉನ್ನತ ತಿಳುವಳಿಕೆಯ ಸ್ಥಿತಿಗೆ, ಪರಮೋತ್ಕೃಷ್ಟ ಆಧ್ಯಾತ್ಮಿಕ ನಿಧಿಯತ್ತ, ವೈಭವದತ್ತ ದಾರಿ ತೋರುತ್ತದೆ. ನೋಡ್ರಿ, ಎಷ್ಟು ಸುಂದರವಾದ ಮಾತನ್ನ ಹೇಳಿದ್ದಾರೆ ಇವರು. ಪ್ರಾಣಶಕ್ತಿ ಇದು ದ್ವಾರಪಾಲಕ ಇದ್ದಂತೆ, ದ್ವಾರಪಾಲಕನಂತೆ ಇದು ಕೆಲಸ ಮಾಡ್ತಕ್ಕಂಥದ್ದು. ಎಂತಂದ್ರ ಇಲ್ಲಿ ಒಬ್ಬ ವ್ಯಕ್ತಿಯ ಆತನ ಒಂದು ವ್ಯಕ್ತಿತ್ವ ನಿರ್ಮಾಣದಲ್ಲಿ, ಆತನ ದೈವಿ ಸಂಕಲ್ಪದ ಒಂದು ನೆಲೆಯಲ್ಲಿ ಅಥವಾ ಆತ ಪ್ರಯಾಣ ಮಾಡ್ತಿರ್ತಕ್ಕಂಥ ಆಧ್ಯಾತ್ಮದ ದಾರಿಯಲ್ಲಿ ಅದು ಉನ್ನತವಾದ ಚೈತನ್ಯವನ್ನ ಸೃಷ್ಟಿಸ್ತಿರ್ತದೆ, ಉತ್ತಮ ಮಟ್ಟದ ಜವಾಬ್ದಾರಿಯನ್ನು ಕೊಡ್ತಿರ್ತದೆ. ಆ ನಂತರ ಕರ್ತವ್ಯದ ಒಂದು ಕಡೆಗೆ ಆ ವ್ಯಕ್ತಿಯನ್ನ ಎಳೆದು ಒಯ್ತಿರ್ತದೆ, ಉನ್ನತ ತಿಳುವಳಿಕೆಯನ್ನು ಕೊಡ್ತಿರ್ತದೆ. ಈ ರೀತಿ ಇರ್ತಕ್ಕಂಥ ಪರಮೋತ್ಕೃಷ್ಟ ಆಧ್ಯಾತ್ಮಿಕ ನಿಧಿಯತ್ತ, ವೈಭವದತ್ತ ನಮ್ಮನ್ನು ಕರೆದೊಯ್ಯುವುದೇ ಪ್ರಾಣಶಕ್ತಿ. ಆದ್ದರಿಂದ ಪ್ರಾಣಶಕ್ತಿ ಒಂದು ದ್ವಾರ ಪಾಲಕನಂತೆ. ದುಷ್ಟ ಶಕ್ತಿ ಯಾರ ಹತ್ರ ಪ್ರಾಣಶಕ್ತಿ ಅನ್ನೋದು ತುಂಬಿ ಅದಲ್ಲ, ಆತನ ಹತ್ರ, ಆತನ ಮನಸ್ಸಿನೊಳಗೆ, ಆತನ ಹೃದಯದೊಳಗೆ, ಆತನ ತಲೆ ವಿಚಾರಗಳಲ್ಲಿ ಇಂಥ ಎಲ್ಲ ದುಷ್ಟ ವಿಚಾರಗಳು, ದೋಷಣೆಗಳು ಒಳಗ್ ಬರ್ಲಿಕ್ಕೆ ಕೊಡೋದಿಲ್ಲ. ಅದು ದ್ವಾರಪಾಲಕನಂತೆ ನಿಂತು ಆತನ ಒಂದು ಭಾವನೆಗಳನ್ನ ರಕ್ಷಣೆ ಮಾಡ್ತಿರ್ತದ, ಆತನ ಮನಸ್ಸನ್ನ ರಕ್ಷಣೆ ಮಾಡ್ತಿರ್ತದ. ದುಷ್ಟ ಶಕ್ತಿಗಳನ್ನ ಒಳಗ್ ಬಿಡ್ಲಿಕ್ಕೆ ಅವಕಾಶ ಪ್ರಾಣಶಕ್ತಿ ಕೊಡೋದಿಲ್ಲ. ಆದ್ದರಿಂದ ಪ್ರಾಣಶಕ್ತಿಯನ್ನ ನಾವು ಗ್ರಹಿಸಿದ್ದೇ ಆದ್ರೆ ಅದು ದ್ವಾರಪಾಲಕನಂತೆ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತದ ಅಂತಕ್ಕಂಥದ್ದೇನಿಲ್ಲೇ
ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿಯು ಪ್ರತಿ ಪ್ರವೇಶದ ಬಳಿಯೂ ಒಂದು ನಿರ್ದಿಷ್ಟ ವೇಗವಿರುವ ಸ್ಪಂದನೆಯ ಕವಚ ದ್ವಾರವನ್ನು ವಿಶೇಷವಾಗಿ ನಿರ್ಮಿಸಲಿರುತ್ತದೆ. ಅಲ್ಲಿನ ಹೊಸ್ತಿಲನ್ನು ದಾಟಿ ಒಳಗೆ ಪ್ರವೇಶಿಸಬೇಕೆಂದರೆ ಆ ಮನುಷ್ಯನಿಗೆ ಕನಿಷ್ಠ ಆ ರಕ್ಷಕನ ಸ್ಪಂದನೆಯು ವೇಗಕ್ಕೆ ಸರಿಸಮಾನವಾದ ಸಹಸ್ಪಂದನೆಯು ಯೋಗವು ಇರಬೇಕಾಗುತ್ತದೆ. ನೋಡ್ರಿ, ಇಲ್ಲಿ ನಾವು ಉದಾಹರಿಸಬಹುದು. ಒಬ್ಬ ವ್ಯಕ್ತಿಯ ಆ ಸಮೀಪಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನಾವು ಆತ್ಮಾಯನದಲ್ಲಿ ಭಾರತೀಯ ಒಬ್ಬ ಮಿತ್ರ ವ್ಯಕ್ತಿಯ ಹತ್ರ ಹೋಗಿ ಆತನಿಗೆ ಬೋಧನೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ಭೂಮಿಗೆ ಬಂದಿರ್ತಾನೆ. ಆ ಕಾರ್ಯದಲ್ಲಿ ಆತ ಎಷ್ಟೊಂದು ಸಲೀಸಾಗಿ ವರ್ತಿಸ್ತಾ ಇರ್ತಾನಂದ್ರೆ ಆ ವ್ಯಕ್ತಿ ಎಲ್ಲಿದಾನೋ ಅಲ್ಲಿಗೆ ಯಾವ ಅಡೆತಡೆಗಳನ್ನು ಭೇದಿಸಿ ಒಳಗ್ ಹೋಗ್ತಾ ಇರ್ತಾನೆ, ಆತನಿಗೆ ಬೋಧಿಸ್ತಾ ಇರ್ತಾನೆ. ಆತನ ಬೋಧನೆ ಮುಗಿದ ನಂತರ ಆಟೋಮೆಟಿಕ್ ಆಗಿ ಸಾಮಾನ್ಯನಂತೆ ಎದ್ದು ಅಲ್ಲಿಂದ ಕಣ್ಮರೆಯಾಗಿ ಬಿಡ್ತಿರ್ತಾನೆ. ಆ ವ್ಯಕ್ತಿಗೆ ಬಾಗಿಲು, ಕಿಟಕಿಗಳು, ಗೋಡೆಗಳು, ಪರ್ವತಗಳು, ಸಮುದ್ರಗಳು ಇವು ಯಾವೂ ಕೂಡ ಅಡ್ಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನ ಈ ಧರ್ಮ ರಕ್ಷಣೆಗಾಗಿ ಯಾವತ್ತೂ ಕೂಡ ಅಸ್ಟ್ರಲ್ ಮಾಸ್ಟರ್ಸು ಕಳಿಸ್ಕೊಡ್ತಿರ್ತಾರೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನೋಡ್ಬೋದು. ಆಧ್ಯಾತ್ಮಿಕ ಸಂಪತ್ತುಗಳು ಈ ವಿಧದಲ್ಲಿಯೇ ವಿಶೇಷವಾಗಿ ರಚಿಸಲಾಗುತ್ತವೆ. ಅಂತಹ ಪ್ರವೇಶ ದ್ವಾರಗಳು ಮಾನವನಲ್ಲಿ ಮಾತ್ರವೇ ಅಲ್ಲ, ಪ್ರಪಂಚದಲ್ಲಿ ಸೂಕ್ಷ್ಮ ಅಗ್ನಿ ಪ್ರಪಂಚದಲ್ಲಿಯೂ ಸಹ ಇರುತ್ತವೆ. ನೋಡ್ರಿ, ಒಂದು ಪ್ರಪಂಚದಲ್ಲಿಯೂ ಕೂಡ ಮಾನವನಲ್ಲಿ ಅಷ್ಟ ಇಂಥ ದ್ವಾರಗಳದಾವ ಅಂತ ಅಲ್ಲ, ಇಲ್ಲಿ ಪ್ರಪಂಚಕ್ಕೂ ಕೂಡ, ಒಂದು ದೇಶಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೂ ಕೂಡ ಈ ಬಾಗಿಲುಗಳು ಇರ್ತಾವ. ಯಾವ ಸಮಾಜದಲ್ಲಿ ಪ್ರಾಣಶಕ್ತಿ ತುಂಬ್ಯದಲ್ಲ ಆ ಸಮಾಜವನ್ನ ರಕ್ಷಿಸ್ಲಿಕ್ಕೆ ಈ ದ್ವಾರಪಾಲಕರು ಇದ್ದೇ ಇರ್ತಾರೆ. ಆ ದ್ವಾರದಿಂದ ದುಷ್ಟತೆ ಅನ್ನತಕ್ಕಂಥದ್ದನ್ನ, ಈ ಶಕ್ತಿಯನ್ನ ಹಾಳು ಮಾಡ್ತಕ್ಕಂಥ ಅಂಶಗಳನ್ನ, ವಿಚಾರಗಳನ್ನ ಒಳಗಡೆಗೆ ಕೊಡೋದಿಲ್ಲ. ದ್ವಾರಪಾಲಕನಂತೆ ಪ್ರಾಣಶಕ್ತಿ ಕೆಲಸ ಮಾಡ್ತಿರ್ತದ ಒಂದು ಸಮಾಜದಲ್ಲಿ, ಒಬ್ಬ ವ್ಯಕ್ತಿಯ ಹೃದಯದಲ್ಲಿ, ಅಥವಾ ಒಂದು ಸಮೂಹದಲ್ಲಿ, ಒಂದು ಗುಂಪಿನಲ್ಲಿ ಕೆಲಸ ಮಾಡ್ತಿರ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ನೋಡ್ರಿ, ಇವಾಗ ದ್ವೇಷದಿಂದ ವ್ಯಕ್ತಿಗಳು ಏನೇನೋ ಮಾಡ್ತಿರ್ತಾರ. ಒಬ್ಬ ವ್ಯಕ್ತಿಯನ್ನ ನಾಶಪಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ತುಂಬಾ ಏನೇನು ಕೆಟ್ಟ ಕೃತ್ಯಗಳನ್ನ ಮಾಡ್ತಿರ್ತಾರ ವ್ಯಕ್ತಿಯ ಮೇಲೆ. ಆದ್ರ ಅಲ್ಲಿ ಪ್ರಾಣಾಗ್ನಿ ಅಂತಕ್ಕಂಥ ಕವಚ, ಪ್ರಾಣಾಗ್ನಿ ಅಂತಕ್ಕಂಥ ದ್ವಾರಪಾಲಕ ಅಲ್ಲಿ ಇದ್ದಂದ್ರ ಎಂಥ ಒಂದು ಅಪಘಾತದಿಂದಲೂ ಕೂಡ ಆ ವ್ಯಕ್ತಿಯನ್ನ ರಕ್ಷಿಸ್ತಾನೆ. ಪ್ರಪಾತಕ್ಕೆ 1000 ಅಡಿ ಪ್ರಪಾತಕ್ಕೆ ಆತನ ನೂಕಿದರೂ ಕೂಡ ಆತನನ್ನ ಪ್ರಾಣಶಕ್ತಿ ಹಿಡಿದೆತ್ತಿ ಬರ್ತದ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದಕ್ಕಾಗಿ ನಾವು ಯಾವ ಬಲಾಢ್ಯತೆಯ ಒಂದು ಪರಿಪೂರ್ಣತೆಗೆ ಹೋಗುವುದನ್ನ ಬಿಟ್ಟು ನಾನು ಸೈನ್ಯವನ್ನ ರಕ್ಷಣೆಗೆ ತಗೊಳ್ತೇನೆ, ನಾನು ನನ್ನ ಬಲಕ್ಕಾಗಿ ಜನರನ್ನ ರಕ್ಷಣೆಗೆ ತಗೋತೇನೆ, ವೆಪನ್ಸ್ಗಳನ್ನ ಹೊಂದುತ್ತೇನೆ, ಅಣುಬಾಂಬ್ ಅಟಂಬದಂತ ವೆಪನ್ಸ್ಗಳನ್ನೇ ನಾನು ಕ್ರಿಯೇಟ್ ಮಾಡ್ಕೋತೇನೆ, ಇದು ಯಾವುದೂ ಲೆಕ್ಕಕ್ಕಿಲ್ಲ. ನಿಮಗೇನಾದ್ರೂ ಬಲಿಷ್ಠವಾದ ಒಬ್ಬ ದ್ವಾರಪಾಲಕ, ಒಂದು ರಕ್ಷಣಾ ಕವಚ ಅವಶ್ಯ ಇದೆ ಅಂದ್ರೆ ಅದು ಪ್ರಾಣ ಶಕ್ತಿಯ ರಕ್ಷಣೆ. ಅದನ್ನ ಇಟ್ಟುಕೊಳ್ಳಿ, ಅದನ್ನ ಬೆಳೆಸಿರಿ. ಆ ದೇಶಗಳಲ್ಲಿ ಈ ಪ್ರಾಣಶಕ್ತಿ ಇದ್ರೆ ಯಾವ ದೇಶಗಳು ಆ ದೇಶದ ಕಡೆಗೆ ಮುಖ ಮಾಡೋದಿಲ್ಲ, ಅಥವಾ ಆಕ್ರಮಣ ಮಾಡೋದಿಲ್ಲ, ಅಥವಾ ಆ ರಾಷ್ಟ್ರಗಳ ಮೇಲೆ ರಾಜಕೀಯವಾಗಿ ಹೇರಿಕೆಯನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಾಣಶಕ್ತಿ ನಿಕ್ಷೇಪದ ಪರಿಣಾಮಗಳನ್ನು, ಗುಣಮಟ್ಟವನ್ನು, ನಿರ್ದಿಷ್ಟ ಸ್ಪಂದನೆಯು ತೀವ್ರತೆಯನ್ನು ನಿರಂತರವು ವಿಶೇಷವಾಗಿ ರಕ್ಷಿಸಿಕೊಳ್ಳುತ್ತಾ ಅಭಿವೃದ್ಧಿ ಪಡಿಸಿಕೊಳ್ಳದ ಹೊರತು ಯಾವ ವ್ಯಕ್ತಿಯು ಆ ದ್ವಾರದಿಂದ ಒಳಗಡೆ ಪ್ರವೇಶಿಸಲಾಗುವುದಿಲ್ಲ. ನೋಡ್ರಿ, ನಮ್ಮ ಪ್ರಾಣಶಕ್ತಿ ಬಲಿಷ್ಠವಾದಂತ ರಕ್ಷಣಾ ಗೋಡೆಯನ್ನು ನಮ್ಮ ಸುತ್ತಲೂ ರಚಿಸಿರ್ತದೆ. ಈ ಒಂದು ಕವಚದ ಒಳಗಡೆ ಎಂಥ ಒಂದು ಅತಿಯಾದ ಪರಮಾಣುವಿನಂತ ಶ್ರೇಷ್ಠವಾದ ಗುಣಗಳು ಕೂಡ ತುಂಬಿರ್ತಾವ. ಅಲ್ಲಿ ಯಾವ ವ್ಯಕ್ತಿಯೂ ಕೂಡ ಅದನ್ನ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದುದರಿಂದಲೇ ಆ ದ್ವಾರದಿಂದ ಒಳಗೆ ಪ್ರವೇಶಿಸಬೇಕೆಂದು ಕೊಳ್ಳುವವರು ಅಗ್ನಿಯಿಂದ ಪ್ರಕ್ಷಾಳನೆ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯಿಂದ ಅರ್ಹತೆಗಳನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಇಂಥ ಪ್ರಾಣಶಕ್ತಿಯ ಕವಚವನ್ನ ಹೊಂದಿದಂತ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಒಳಗ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕ, ನಾವು ಕೂಡ ದೀಕ್ಷಾ ತಗೊಂಡು, ಆ ಪ್ರಾಣಶಕ್ತಿಯ ದೀಕ್ಷಾ ತಗೊಂಡು ಆ ಮಾರ್ಗದಲ್ಲಿ ನಾವು ಸಾಧನೆ ಮಾಡಿದರೆ ಮಾತ್ರ ಆ ವ್ಯಕ್ತಿಗೆ ಕನೆಕ್ಟ್ ಆಗ್ಲಿಕ್ಕೆ, ಒಬ್ಬ ಮಾಸ್ಟರ್ಸ್ ಕನೆಕ್ಟ್ ಆಗ್ಲಿಕ್ಕೆ, ಒಬ್ಬ ದೈವಕ್ಕೆ ಕನೆಕ್ಟ್ ಆಗ್ಲಿಕ್ಕೆ,
ಆಂಜನೇಯ ಸ್ವಾಮಿ ಅಂತ ಒಬ್ಬ ನಿರಂತರ ರಕ್ಷಕನಾಗಿ ನಿಂತಂತ ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆದ ಅಂತಕ್ಕಂಥ ನನಗೆ ಹೇಳ್ತಾ ಇದ್ದಾರೆ. ಒಂದು ಬೀಜವಾಗಲಿ, ಒಂದು ಮೊಟ್ಟೆಯಾಗಲಿ ಟೈಮ್ ಆಗಿತ್ತೇನ್ರಿ? 9:30 ಆಗ್ಯದ್ರಿ. ಧ್ಯಾನ ಕೂಡಿಸ್ಬಿಟ್ಟು. ಓಕೆ, ಉಳಿದನ್ನ ನಾಳೆ ನೋಡೋಣ. ಇವಾಗ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಸ್ಪೆಕ್ಟ್ ಇದ್ರೆ ತೆಗೆದಿರಿ. ಕಣ್ಣುಗಳನ್ನ ಸಾವಧಾನವಾಗಿ ಮುಚ್ಚಿ ಮಾಸ್ಟರ್ಸ್, ಸಾವಧಾನವಾಗಿ ಮುಚ್ಚಿ. ನಮ್ಮ ಪ್ರಾಣ ಶಕ್ತಿಯ ಹರಿವನ್ನ ನಾವು ಹೆಚ್ಚು ಮಾಡಿಕೊಳ್ಳೋಣ. ಇದು ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗೋದು ಕೇವಲ ಧ್ಯಾನ, ಸದ್ಭಾವನೆ, ಸದ್ಗುಣ, ಸನ್ನಡತೆ ಅಥವಾ ಅಂತಃಕರಣ, ಪ್ರೀತಿ ಅಂತಕ್ಕಂಥ ಭಾವನೆಗಳಿಂದಲೇ ಪ್ರಾಣಶಕ್ತಿ ಹೆಚ್ಚಾಗೋದು. ಅದನ್ನ ಬಿಟ್ಟು ನಾವು ನಮ್ಮ ವರ್ತನೆಗಳನ್ನ ಸರಿಯಾಗಿ ಇಟ್ಕೊಲಾರ್ದೆ ಎಲ್ಲಿಯೋ ಹೋಗಿ ಪ್ರಾಣಶಕ್ತಿಯನ್ನ 1 ಕ್ವಿಂಟಲ್ ಕೊಂಡು ತರ್ತೀನಿ ಅಂದ್ರ ಸಾಧ್ಯವೇ ಇಲ್ಲ ಮಾಸ್ಟರ್ಸ್. ಅದು ಸಾಧ್ಯವಾಗುವುದು ಕೇವಲ ಧ್ಯಾನದಿಂದ ಮತ್ತು ಸದ್ಗುಣಗಳಿಂದ, ಸನ್ನಡತೆಯಿಂದ, ಸಂಚಾರಿತ್ರ್ಯದಿಂದ, ಸದ್ವಾಕ್ಯದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಸಿಟ್ಟಿನಿಂದ ಮನುಷ್ಯ ಒಂದೊಂದು ಸಾರಿ ಹೇಗೇಗೋ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯನ್ನ ಬಹಳಷ್ಟು ದೂರವಿಡಿ. ನಿಮ್ಮ ಸಾಧನೆಗೆ ಆತ ತುಂಬಾ ಅಡ್ಡಿಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಅನ್ನೋದನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Seconds. Ten seconds.
5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಧ್ಯಾನ ತುಂಬಾ ಎನರ್ಜಿ, ಹೌದ್ರಿ ತುಂಬಾ ಎನರ್ಜಿ. ಎಲ್ಲಿ ಸಂಭಾಲ ಕಾರ್ಯಾಗಾರ ನಡೆದದಲ್ಲ ಮೇಡಮ್, ಅವಾಗ ಆ ಕಾರ್ಯಾಗಾರದ ಯಾವಾಗ ಸ್ಟಾರ್ಟ್ ಆಗ್ಯದ ಅವಾಗಿಂದ ಧ್ಯಾನ ಬಹಳ ಎನರ್ಜಿ ಅದ. ಹೌದು ಮೇಡಮ್, ಹೌದು ಬಹಳ ಎನರ್ಜಿ ಅದ. ಅದಕ್ಕೆ ಕೆತಪ್ಪ ಸರ್ ಹೇಳಿದ್ರಲ್ಲ, ನೀವು ಇನ್ನೂ ದೀರ್ಘ ಧ್ಯಾನವನ್ನ ಮಾಡಿ ಹೊಂದಿ ತಯಾರಾಗಿ ಬರ್ರಿ. ಹೌದ್ರಿ, ಇನ್ನು ನೀವು ಸಮಯ ಪ್ರಜ್ಞೆ ಹೊಂದ್ರಿ. ಇನ್ನು ನೀವು ನಿಮ್ಮ ಉಸಿರಿನ ಕಡೆಗೆ ಲಕ್ಷ್ಯ ನಿಮಗ್ ಬೇಕು. ಇನ್ನು ನೀವು ಶುದ್ಧೀಕರಣ ಗೊಳ್ಬೇಕು, ಅದಕ್ಕೆ ತಯಾರಾಗ್ರಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಎಲ್ಲವನ್ನು ತೊರೆಯೋದು ಮೇಡಮ್ ನಮಗ ಆಗಂಗಿಲ್ಲ. ಹೌದು, ಅಷ್ಟ್ ಸರಳ ಇಲ್ರಿ ಮೇಡಮ್. ಬಹಳ ಸೂಕ್ಷ್ಮದ. ಈಗ ಆಲೋಚನೆಗಳು, ಭಾವನೆಗಳು ಎಲ್ಲ ಶುದ್ಧೀಕರಣ ಆಗ್ಬೇಕು. ಅಟ್ಲೀಸ್ಟ್ ಶುದ್ಧೀಕರಣ, ವಾಕ್, ಮಾತು, ಪ್ರತಿಯೊಂದು ನುಡಿಯೂ ಕೂಡ. ಮತ್ತೆ ಮೌನ, ಆದ್ರೆ ಮೌನ ನಮಗ್ ಹೆಂಗ್ ಸಾಧ್ಯ ಆಗೋದು ಮೇಡಮ್? ಹೌದು, ನಮ್ಮಂತವ್ರಿಗೆಲ್ಲ ಮೌನ ಹೆಂಗ್ ಸಾಧ್ಯ ಆಗ್ಬೇಕು? ಆಗೋದಿಲ್ಲ. ನಾವು ತಪ್ಪು ಮಾತುಗಳನ್ನು ಬಿಡಬಹುದು, ತಪ್ಪು ಆಲೋಚನೆಗಳನ್ನ ಬಿಡಬಹುದು, ಭಾವನೆಗಳನ್ನ ಆಡ್ಬಹುದು. ಆಮೇಲೆ ಧ್ಯಾನ ಮಾಡಬಹುದು. ನೈಟ್ ಅನ್ನ ಬಳಸ್ಕೊಂಡು ಇಡೀ ನೈಟ್ ಅನ್ನ ನಾವು ಧ್ಯಾನಕ್ಕಾಗಿ ಬಳಸ್ಕೊಳ್ಬಹುದು. ಡೇ ಟೈಮ್ದಲ್ಲಿ ನಮಗೆ ಒಳ್ಳೆಯದು. ಆದ್ರ ಅಲ್ಲ, ಅದು ಅವನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಹೋದಂಗ ಅವು ನಮ್ ವ್ಯಕ್ತಿತ್ವದೊಳಗ್ ಬಂದ್ಬಿಡ್ತಾವ್ರ ಮೇಡಮ್. ಗೊತ್ತಿಲ್ಲ ನಾವು ಅದು ಇದ್ದಾಗ ಅದ್ ಹೆಂಗ ಅಂತೀವಿ ಖರೆ, ಆದ್ರ ಅವೆಲ್ಲ ಆಮೇಲೆ ಕರೆಕ್ಟ್ ಆಗ್ಬಿಡ್ತದ್ರ. ಈಗ ನೋಡ್ರಲ್ಲ, ಎಷ್ಟೋ ಒಂದು ಶಕ್ತಿಗಳು ನಮಗ್ ಆಟೋಮೆಟಿಕ್ ಆಗಿ ನಮಗ್ ಎನರ್ಜಿ ಬಂದಾವ ಇವಾಗ ಒಳಗೆ. ಎಲ್ಲ ಬಂದಾವ ಇವಾಗ ನೋಡ್ರಿ, ಮಾತಾಡ್ತಾ ನಾವು ಕೆಟ್ಟ ಮಾತುಗಳನ್ನ ಬಿಟ್ಟಿದೀವಿ, ಅಥವಾ ಯಾರನ್ನ ದ್ವೇಷಿಸೋದ್ ಬಿಟ್ಟಿದೀವಿ. ನಮ್ ತಪ್ಪಿಯೂ ಕೂಡ ನಾವ್ ಯಾರ ಬಗ್ಗೆ ಆಡ್ಲಿಕ್ಕೆ ಹೋಗೋದಿಲ್ಲ. ಸಿಪ್ಪರೇ ಹೋಗ್ಬಿಟ್ಟದ್ರಿ, ಎಲ್ಲ ಕೂಡ್ಲಿಕ್ಕೆ ಒಲ್ಲ ಅನಿಸ್ಬಿಡ್ತದ್ರಿ. ಒಟ್ಟ ಎಲ್ಲ ಒಳ್ಳೆ ಅನಿಸ್ತದ. ಏನಿದ್ರು ಒಂದ್ ಓದ್ಬೇಕು ಅಥವಾ ಒಂದ್ ಧ್ಯಾನ ಮಾಡ್ಬೇಕು, ಇವ್ ಎರಡಕ್ಕ ನಮ್ ಮನಸ್ಸು ಒಲಿತಿರ್ತದೆ ಯಾವಾಗೂ. ಇಷ್ಟೆಲ್ಲ ತಯಾರಿ ತನ್ನಿಂತಾನ ಬಂದಿರ್ತದ ಧ್ಯಾನದಲ್ಲಿ. ಬಟ್ ಇನ್ನೂ ಬಹಳಷ್ಟ ಬರ್ಬೇಕಂತಾರ ಅವ್ರು, ಇನ್ನೂ ಬಹಳಷ್ಟ ತಯಾರಾಗ್ಬೇಕು. ನೋಡ್ರಿ ಮತ್ತೆ ಯಾವಾಗ ಟೈಮ್ ಕೂಡ್ ಬರ್ತದೆ ಯಾರಿಗ ಗೊತ್ತವ್ರಿಗೆ. ಒಂದ್ ಟೈಮ್ ಕೊಟ್ಟಿದ್ರಂತ ಪಾಪ ವೆಂಕಟೇಶ್ ಮೇಡಮ್ ಅವ್ರಿಗೆ, ಒಂದೇ ಅಂತ ಹೇಳಿ ಆಗ್ಬೇಕಾಗಿತ್ತು ಖರೀದು. ನೋಡ್ರಿ ಸ್ವಲ್ಪತ್ರಾಗ ನಿಂತಿತ್ತು. ಅದಕ್ಕೆ ನೀವು ಸತತವಾಗಿ ಬೇಕಂತೇಳಿ ನಾ ಟೈಪ್ ಮಾಡಿದೆ. ಆಯ್ತು, ನಾ ಇರ್ತೇನೆ, ಬಟ್ ನೀವು ತಯಾರಾಗ್ರಿ. ಹೌದೌದು, ಹೇಳಿದ್ರು ಅವರು, ನಾನು ಇರ್ತೇನೆ, ತಯಾರಾಗ್ರಿ ನೀವು. ಆದ್ರ ಈ ಇಷ್ಟು ದಿವ್ಸಕ್ಕಿಂತ ಈ ಕಾರ್ಯಾಗಾರದೊಳಗ ಟ್ರಾನ್ಸ್ಫಾರ್ಮೇಶನ್ ಹೆಚ್ಚು ಅನ್ಸಕ್ತದ ನನಗೆ. ಹೌದು, ಬಹಳ ಟ್ರಾನ್ಸ್ಫಾರ್ಮೇಶನ್ ಆಗ್ಯದ. ಮೊದಲ್ನು ಆಗ್ಯಾವ್ ಬಿಡ್ರಿ, ಗೊತ್ತಿರ್ಲಾರ್ದಂಗ ಆಗ್ಯಾವ್ರಿ. ಆದ್ರ ನಾವು ಅಷ್ಟು ಹಿಂಗ್ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡಿಲ್ಲ ಅಲ್ಲೆಲ್ಲ ಮಾಡಿಲ್ಲ. ಇಲ್ಲಿ ಇದು ಕಾರ್ಯಾಗಾರ ಇಂತ ಕಂಡೀಷನ್ಸ್ ಅಂದ ಕೂಡ್ಲೇನೆ ಇಲ್ಲಿ ಶುರು ಆಯ್ತು. ಇಲ್ಲಿ ಅದೇ ಬಿಡ್ರಿ ಮೇಡಮ್, ಟ್ರೈನಿಂಗ್ ಬಹಳ ಚಂದ ಕೊಡ್ಲ, ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು. ಇನ್ನೊಂದಿಷ್ಟ ಮೇಲ ಹಂತ ಒಯ್ಯೋ ತನಕ ನಮಗ್ ಬೇಕಾಗಿತ್ತು. ಇನ್ನೂ ಬೇಕು ಸರ್ ಅಂತ ಹೇಳಿ ಅಂದೆನ. ಈಗ ಕೊಡೋದಿಲ್ಲ, ನೀವೇ ಮೇಲ್ ಹೋಗ್ರಿ. ಅದೇ ನೀವೇ ಮೇಲ್ ಹೋಗ್ತಕ್ಕಂತ ಪ್ರಯತ್ನ ಮಾಡ್ರಿ. ಓಕೆ ಮೇಡಮ್, ಮುಗಿಸಣ್ರಿ. ಓಕೆ, ಯಾರಾದ್ರೂ ಏನಾದ್ರು ಹಂಚ್ಕೋತಿದ್ರ? ಯಾರಿಲ್ಲ, ಶೋಭಾ ಮೇಡಮ್ ಅದಾರ, ಅನ್ನಪೂರ್ಣ ಅದಾರ, ಇಬ್ರು ಮಾತಾಡ್ಲಾರ್ದವ್ರು ಅದಾರ.
ಬಂದಿಲ್ಲ ಯಾಕೆ ಓಕೆ ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು.